ಸವಾಲಿನಿಂದ ತಲೆ ಎತ್ತಿದ ಹಳ್ಳಿ ಸಂತೆ ಮಾರುಕಟ್ಟೆ. ಅರೇಹಳ್ಳಿಯಲ್ಲಿ ಶಾಸಕಳಿಂದ ಹಳ್ಳಿ ಸಂತೆ ಅನಾವರಣ. ಅರೇಹಳ್ಳಿ ಕಳೆದ 1-2 ವರ್ಷಗಳಿಂದ ನೂತನ ಹಳ್ಳಿ ಸಂತೆ ಮಾರುಕಟ್ಟೆ ನಿರ್ಮಾಣಕ್ಕೆ ನಾನಾ ರೀತಿಯ ತಂಟೆ ತಾಪತ್ರೆಗಳು ಎದುರಾಗಿದ್ದು, ಇದೀಗ ಅವೆಲ್ಲವುಗಳಿಂದ ಮುಕ್ತಿ ಪಡೆದು ಗ್ರಾಹಕ ಮತ್ತು ವ್ಯಾಪಾರಸ್ಥರಿಗೆ ವ್ಯವಸ್ಥಿತವಾದ ಮಾರುಕಟ್ಟೆ ವಿಜೃಂಭಣೆಯಿಂದ ಉದ್ಘಾಟನೆಗೊಂಡಿರುವುದಕ್ಕೆ ಬಹಳ ಸಂತೋಷವಿದೆ ಎಂದು ಸ್ಥಳೀಯ ಶಾಸಕರು ತಿಳಿಸಿದರು. ಬೇಲೂರು ತಾಲೂಕಿನ ಅರೇಹಳ್ಳಿ ಪಟ್ಟಣದ ಸಂತೆ ಮೈದಾನದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ KRIDAನ ಯೋಜನೆಯಡಿ ಸುಮಾರು 52 ಲಕ್ಷ ಮೊತ್ತದಲ್ಲಿ ನಿರ್ಮಿಸಲಾದ ಹಳ್ಳಿ ಸಂತೆ ಮಾರುಕಟ್ಟೆಯನ್ನು ಉದ್ಘಾಟಿಸಿ ತಾಲೂಕಿನ ಶಾಸಕರಾದ HK ಸುರೇಶ್ ಮಾತನಾಡಿದರು. ಇಲ್ಲಿ ಸೋಮವಾರದಂದು ನಡೆಯುವ ವಾರದ ಸಂತೆಗೆ ಬರುವಂತಹ ನಾನಾ ಭಾಗದ ರೈತಾಪಿ ವರ್ಗ, ಕೂಲಿ ಕಾರ್ಮಿಕರು ಹಾಗೂ ಇತರೆ ಎಲ್ಲ ವ್ಯಾಪಾರಸ್ಥರಿಗೆ ಬೀದಿ ಬದಿಯಲ್ಲಿರುವ ಕೊಳಚೆ, ಧೂಳಿನಿಂದ ಹೆಚ್ಚಾಗಿ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿತ್ತು. ಅವುಗಳಿಂದ ಆರೋಗ್ಯಕರ ಹಾಗೂ ವ್ಯವಸ್ಥಿತ ರೀತಿಯಲ್ಲಿ ವಹಿವಾಟು ನಡೆಸಲು ಮೇಲ್ಛಾವಣಿ ಹೊಂದಿರುವ ಮಾರುಕಟ್ಟೆ ಎಲ್ಲರಿಗೂ ಅನುಕೂಲವಾಗಲಿದೆ. ಈ ಕಟ್ಟಡದ ಕಾಮಗಾರಿ ಕೈಗೆತ್ತುಕೊಂಡ ಕ್ಷಣದಿಂದ ಇಲ್ಲಿಯವರೆಗೂ ನಿವೇಶನಕ್ಕೆ ಸಂಬಂಧಿಸಿದಂತೆ ನಾನಾ ರೀತಿಯ ವಾದವಿವಾದ, ತಂಟೆ ತಾಪತ್ರೆಗಳು ಎದುರಾಗಿತ್ತು. ಆದರೆ ಸ್ಥಳೀಯ ಹಲವು ಮುಖಂಡರ ಹಾಗೂ ಪಕ್ಷಭೇದ ತೋರದ ಪಂಚಾಯಿತಿ ಸದಸ್ಯರುಗಳ ಸಹಕಾರದಿಂದ ಎದುರಾಗಿದ್ದ ಬಹುದೊಡ್ಡ ಸಮಸ್ಯೆಯೊಂದಿಗೆ ಸೇಣೆಸಾಡಿ ಅಂತಿಮವಾಗಿ ಇಂದು ಸಾರ್ವಜನಿಕರ ಬಳಕೆಗೆ ಅನಾವರಣಗೊಂಡಿರುವುದು ಬಹಳ ಸಂತೋಷವಾಗಿದೆ ಎಂದರು. ಈ ವೇಳೆ PDO ಚಂದ್ರಯ್ಯ, ಮಾಜಿ ಗ್ರಾಪ ಅಧ್ಯಕ್ಷ ಸಂಕಪ್ಪ, ಸಹಾಯಕ ಅಭಿಯಂತರರಾದ ನವ್ಯಶ್ರೀ ಎಂ, ಮುಖಂಡರಾದ ಸೋಮನಾಥ, ಕಡೆಗರ್ಜೆ ವಿಜಯರಾಜ್, ವಾಟೆಹಳ್ಳಿ ಚಂದ್ರಶೆಟ್ಟಿ, ಮಹೇಶ್ ಶೆಟ್ಟಿ, BP ಬಸವರಾಜ್, ವೀರೇಶ್ ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದರು. ಬಹುಶಃ ಇದಕ್ಕೆ ಸುಮಾರು ಅಡೆತಡೆಗಳು ಬಂತು. ಸುಮಾರು ಅಂದರೆ ಯಾವ್ಯಾವ ರೀತಿ ಅಡೆತಡೆಗಳು ಬಂತು ಅಂತಕ್ಕಂಥದ್ದು ಬಹುಶಃ ನಮ್ಮ ಸೋಮನಾಥ್ ಅವರಿಗೆ ಜಾಸ್ತಿ ಗೊತ್ತಿದೆ. ನಾನು ಒಂದು ಟಾಸ್ಕನ್ನು ಕೊಟ್ಟೆ ಅವರಿಗೆ, ನನಗೆ ಗೊತ್ತಿಲ್ಲ, ಸಾರ್ವಜನಿಕರವಾಗಿ ನಾವು ಕೆಲಸ ಮಾಡಬೇಕು, ಎಷ್ಟೇ ಅಡೆತಡೆ ಬಂದರೂ ಪರವಾಗಿಲ್ಲ, ಈ ಕೆಲಸವನ್ನು ನಾವು ಮಾಡಬೇಕು, ಮುಂದೆ ನಿಂತ್ಕೊಂಡು ಇದನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಹೇಳಿದ್ದೆ. ಪೂರಕವಾಗಿ ಅವ್ರ ಜೊತೆ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು, ಎಲ್ಲ ಸಾರ್ವಜನಿಕರು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಸಹಕಾರವನ್ನು ಕೊಟ್ಟು ಇವತ್ತು ಒಂದು ಉತ್ತಮವಾದಂಥ ಕಟ್ಟಡವನ್ನು 51.5 ಲಕ್ಷದಲ್ಲಿ ಇವತ್ತು ಈ ಒಂದು ಸೈಟನ್ನು ಉದ್ಘಾಟನೆಯನ್ನು ಮಾಡ್ತೀವಿ. ಈ ಸದುಪಯೋಗದ ಸಾರ್ವಜನಿಕರು ಆಗಬೇಕು ಅಂತಕ್ಕಂಥದ್ದು ಬಹುದಿನದ ನಿರೀಕ್ಷೆ ಇದೆ. ಈ ರಸ್ತೆ ಆಗಬೇಕು ಅಂತಕ್ಕಂಥದ್ದು ಸಾರ್ವಜನಿಕರ ಬಹುದಿನ